10ನೇ ತರಗತಿಯ ಕನ್ನಡ ಮಾರ್ಚ್ ತಿಂಗಳಲ್ಲಿ ನೀಡಿರುವಂತಹ 2024ರ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ನೋಡೋಣ. ಇಲ್ಲಿ ಈಗಾಗಲೇ 27ನೇ ಪ್ರಶ್ನೆವರೆಗೆ ಪ್ರಶ್ನೆ ಪಟ್ಟಲ್ಲಿ ಬಿಡಿಸಿ ಈಗ 28ನೇ ಕ್ವಶನಿಂದ ಪ್ರಾರಂಭ ಮಾಡೋಣ. ಸಾರಾ ಅಬು ಬಕರ್ ಅವರು ಸ್ಥಳ ಕಾಸರಗೋಡು, ಕಾಲ ಜೂನ್ 30, 1936, ಕೃತಿ ಚಂದ್ರಗಿರಿಯ ತೀರದಲ್ಲಿ. ಅವರಿಗೆ ಪ್ರಶಸ್ತಿಗಳು ಬಂದಿರುವಂಥವು ನಾಡೋಜ ಪ್ರಶಸ್ತಿ, ಅನುಪಮ ಪ್ರಶಸ್ತಿ. ನೆಕ್ಸ್ಟು ಕುವೆಂಪು ಅವರು 1904 ಡಿಸೆಂಬರ್ 29, ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ. ಕೊಳಲು, ಪಾಂಚಜನ್ಯ, ಪ್ರೇಮ ಕಾಶ್ಮೀರ ಇವರು ಕೃತಿಗಳು. ಬಿರುದು ಜ್ಞಾನಪೀಠ ಪ್ರಶಸ್ತಿ, ಪಂಪ ಪ್ರಶಸ್ತಿ ಇವೆಲ್ಲವೂ ಕೂಡ ಗೌರವ ಡಾಕ್ಟರೇಟ್, ಪದ್ಮ ವಿಭೂಷಣ ಪ್ರಶಸ್ತಿ ಇವೆಲ್ಲವೂ ಕೂಡ ಲಭಿಸಿರುವಂಥದ್ದು. ನೆಕ್ಸ್ಟ್ ಪ್ರಸ್ತಾರ ಹಾಕಿರುವಂಥದ್ದು, ಗಣ ವಿಂಗಡಣೆ ಮಾಡಿರುವಂಥದ್ದು ಮತ್ತು ಉತ್ಪಲಮಾಲ ವೃತ್ತ ಅಂತ ಬರೆದಿರುವಂಥದ್ದು. ನೆಕ್ಸ್ಟು ಇದು ಅಲಂಕಾರ, ಇವೆಲ್ಲವನ್ನು ಕೂಡ ಅಲಂಕಾರವನ್ನು ಇದೇ ರೀತಿಯೇ ನಾವು ಎಕ್ಸಾಮಲ್ಲಿ ಬರೆದ್ರೆ ಅಂಕಗಳನ್ನು ಸಿಗುವಂಥದ್ದು. ನೆಕ್ಸ್ಟ್ ಬಂದರೆ ಇವು ಗಾದೆ ಮಾತನ್ನು ವಿಸ್ತರಿಸಿ ಬರೆಯುವಂಥದ್ದು. ನೆಕ್ಸ್ಟು ಈ ಒಂದು ಉದಾಹರಣೆ, ಈ ವಾಕ್ಯವನ್ನು ಯಾವುದರಿಂದ ಯಾವ ಪಾಠದಿಂದ ತಂದರೆ ಯಾರು ಕವಿ ಬರೆದಿದ್ದಾರೆ ಅಂತನ್ನು ಬರೆದು ಈ ಸಂದರ್ಭವನ್ನು ವಿವರಣೆ ಮಾಡಿ ಹೇಳಿದರೆ ಅಂಕಗಳು ಸಿಗುವಂಥದ್ದು. ನೆಕ್ಸ್ಟ್ ಬಂದರೆ ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿರುವಂಥದ್ದು ಅಥವಾ ಈ ಪದ್ಯ ಭಾಗವನ್ನಾದರೂ ನೀವು ಬರೀಬೋದು. ನೆಕ್ಸ್ಟ್ ಬಂದರೆ ಇದಕ್ಕೆ ಅರ್ಥವನ್ನು ಬರೀರಿ ಅಂತ ಹೇಳಿದರೆ ಅರ್ಥವನ್ನು ನೋಡೋದಾದರೆ ಲಕ್ಷ್ಮೀಶ್ವರು ಬರೆದಿರುವಂತಹ ವೀರಲವ ಪದ್ಯ ಭಾಗದಿಂದ ಇದನ್ನು ಆರಿಸಿಕೊಳ್ಳಲಾಗಿದೆ. ಶ್ರೀರಾಮ ಅಶ್ವಮೇಧವನ್ನು ಕೈಗೊಂಡರು. ಆ ಕುದುರೆ ದೇಶಗಳನ್ನು ಸುತ್ತಿ ವಾಲ್ಮೀಕಿ ಆಶ್ರಮಕ್ಕೆ ಬರುತ್ತದೆ. ಆ ಕುದುರೆಯನ್ನು ಲವ ಉತ್ತರೆಯನ್ನು ಮುರಿದು ಕುದುರೆಯನ್ನು ಬಹಳ ಗಿಡಕ್ಕೆ ಕಟ್ಟುತ್ತಾನೆ. ಮುನಿರೋತರು ಬೇಡ ಬೇಡ ಅದು ಅರಸುಗಳ ಕುದುರೆ ಅಂದ್ರೂ ಆ ಲವನು ನಾನು ಸೀತೆಯ ಪುತ್ರ, ನಾನು ಬೆದರುವುದಿಲ್ಲ ಎಂದು ಶೌರ್ಯದಿಂದ ಬಿಲ್ಲನ್ನು ಎದೆಗೆ ಏರಿಸಿ ನಿಂತ್ಕೊಳ್ತಾನೆ. ಇದು ಅದರದ್ದೊಂದು ಸಾರಾಂಶ. ಇವುಗಳನ್ನು ನೀವು ಪುಸ್ತಕವನ್ನು ನೋಡಿ ಬರ್ಕೋಬೋದು. ನೆಕ್ಸ್ಟ್ ಈ ಪೂರ್ತಿ ಗದ್ಯ ಭಾಗವನ್ನು ಓದಿಕೊಂಡು ನೀವು ಉತ್ತರವನ್ನು ಬರೀಬೇಕು. ಈ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ಇದು ಸುಲಭವಾದ ಕೆಲಸ. ನೀವು ನೆಕ್ಸ್ಟ್ ಬಂದರೆ ಇಲ್ಲಿ ಹರ್ಷಿತಾ ನಮ್ಮ ಧಾರವಾಡ ಒಂದು ಬಡಾವಣೆಗೆ ಸಾರ್ವಜನಿಕ ಶೌಚಾಲಯ ಬೇಕು ಅಂತೇಳಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಪತ್ರವನ್ನು ಬರೆದಿರುವಂಥದ್ದು. ನೀವು ಇವರಿಂದ ಹರ್ಷಿತಾ ಮತ್ತು ಧಾರವಾಡ ನಿವಾಸಿ ಅಂತ ಬರೆದ್ರೆ ಅರ್ಧ ಅಂಕ, ದಿನಾಂಕವನ್ನು ಹಾಕುವಂಥದ್ದು. ನೆಕ್ಸ್ಟ್ ಇವರಿಗೆ ಮಹಾನಗರ ಪಾಲಿಕೆ ಆಯುಕ್ತರು ಧಾರವಾಡ ಅಂತ ಬರೆದ್ರೆ ಅರ್ಧ ಅಂಕ ಸಿಗುವಂಥದ್ದು. ನೆಕ್ಸ್ಟ್ ಮಾನ್ಯರೇ ವಿಷಯ ಶೌಚಾಲಯವನ್ನು ನಿರ್ಮಿಸಿಕೊಡುವ ಬಗ್ಗೆ ಅಂತ ಬರೆದ್ರೆ ಅರ್ಧ ಅಂಕ ಸಿಗುವಂಥದ್ದು. ನೆಕ್ಸ್ಟು ಈ ವಿಷಯವನ್ನು ಬರೆದ್ರೆ ನಿಮಗೆ 1 ಅಂಕ ಸಿಗುವಂಥದ್ದು. ನೆಕ್ಸ್ಟು ಇಲ್ಲಿ ತಮ್ಮ ವಿಶ್ವಾಸಿ ಅಂತ ಬರೆದ್ರೆ ಅರ್ಧ ಅಂಕ ಸಿಗುವಂಥದ್ದು. ಒಟ್ಟು 4 ಅಂಕಗಳು ನಿಮಗೆ ಲಭಿಸುವಂಥದ್ದು. ಇದೇ ಪ್ಯಾಟರ್ನಲ್ಲಿ ನೀವೇನು ಮಾಡಬೇಕು, ಪತ್ರವನ್ನು ಬರೀಬೇಕು. ನೆಕ್ಸ್ಟ್ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತೀಯರ ಸಾಧನೆ ಬಗ್ಗೆ ಬರೀಬೇಕು ಅಂದರೆ ಏಷ್ಯನ್ ಕ್ರೀಡಾಕೂಟ ಭಾರತೀಯರ ಸಾಧನೆ ನೋಡ್ಬೋದು. ಇಂಡೋನೇಷ್ಯಾ ಜಾರ್ಖಂಡ್ನಲ್ಲಿ ನಡೆದಂಥ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತೀಯರ ಸಾಧನೆ ಇಂದಿಗಿಂತ ಎಲ್ಲ ಕ್ರೀಡೆಗಳಲ್ಲಿ ಸಾಧನೆಯನ್ನು ಗೈದಿದ್ದಾರೆ. ಚಿನ್ನ 15, ಬೆಳ್ಳಿ 24, ಕಂಚು 30 ಸೇರಿದಂತೆ ಒಟ್ಟು 69 ಪದಕಗಳನ್ನು ಆಟದಲ್ಲಿ ಗೆದ್ದಿದ್ದಾರೆ. ಟೆನ್ನಿಸು, ಕುಸ್ತಿ, ಶೂಟಿಂಗು, ಜಾವ್ಲಿನ್ನು, ಥ್ರೋ ಮೊದಲಾದ ಆಟಗಳಲ್ಲಿ ಚಿನ್ನಗಳನ್ನು ಬಾಚಿಕೊಂಡಿದ್ದಾರೆ. ಭಾರತೀಯರು ಕ್ರೀಡೆಗಳುಳ್ಳ ಈ ಸಾಧನೆಗೆ ರಾತ್ರೋರಾತ್ರಿ ಸಂಭವಿಸುವಂಥದ್ದಲ್ಲ. ಸರ್ಕಾರ ಮತ್ತು ಕ್ರೀಡಾಳುಗಳು ನಿರಂತರ ಮತ್ತು ಯೋಜನಾಬದ್ಧವಾಗಿ ಮಾಡಿಕೊಂಡ ಸಿದ್ಧತೆಯಿಂದ ಈ ಒಂದು ಐತಿಹಾಸಿಕ ಸಾಧನೆ ಮಾಡಲು ಸಾಧ್ಯವಾಗಿದೆ. ನಾವು ಶಾಲಾ ಕಾಲೇಜುಗಳಲ್ಲಿ ಅಭ್ಯಾಸವನ್ನು ಮಾಡುತ್ತಾ ಮುಂದೆ ಉತ್ತಮ ಸಾಧನೆ ಮಾಡಲು ಈ ಒಂದು ಕ್ರೀಡೆಗೆ ಅತಿ ಹೆಚ್ಚು ಅಭ್ಯಾಸ ಮಾಡೋದು ಉತ್ತಮ ಅಂತೇಳಿ ನೀವು ಇನ್ನೂ ಕೂಡ ಹೆಚ್ಚಿಗೆಯನ್ನು ಬರಿಬೋದು. ನೆಕ್ಸ್ಟು ಇದನ್ನು ದಾವಣಗೆರೆ ಶಾಲೆಯಲ್ಲಿರುವಂಥವರು ಏನು ಮಾಡ್ಬೋದು, ಬೆಳಗಾವಿನಲ್ಲಿ ಓದ್ತಿರುವಂಥ ಸಿದ್ಧಾಂತ್ ಅವರಿಗೆ ಶಾಲೆಯ ವಾರ್ಷಿಕೋತ್ಸವನ ಕುರಿತು ಪತ್ರವನ್ನು ಬರೀರಿ ಅಂತ ಹೇಳುವಂಥದ್ದು. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ ಬರ್ಕೋಬೋದು. ಏಷ್ಯನ್ ಕ್ರೀಡಾಕೂಟ ಬಗ್ಗೆ ಆಯಿತು. ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಏನಿದೆ ಇದನ್ನು ನೋಡೋದಾದರೆ ನಮ್ಮ ದೇಶ ಪ್ರಾಚೀನ ಸ್ಮಾರಕಗಳನ್ನು ರಕ್ಷಿಸಿಕೊಳ್ಳುವುದು ನಿಮ್ಮೆಲ್ಲರ ಕರ್ತವ್ಯ. ಪ್ರಾಚೀನ ವಸ್ತುಗಳು ನಮಗೆ ಮಾರ್ಗದರ್ಶನಗಳಾಗಿರ್ತವೆ, ನಮಗೆ ಒಳ್ಳೆಯ ಸಲಹೆಗಳು ಮತ್ತು ಸಂದೇಶಗಳನ್ನು ನೀಡುತ್ತವೆ, ನಮ್ಮ ದೇಶಕ್ಕೆ ಬೇಕಾದಂಥ ದೊಡ್ಡ ಆಸ್ತಿ ಆಗಿವೆ.
ಇವು ನಮ್ಮ ಮನಗಳನ್ನು ಸೆಳೆಯುವಂತಹ ವಿಸ್ಮಯಗಳನ್ನು ಉಂಟು ಮಾಡುವಂತಹ ಸ್ಮಾರಕಗಳಾಗಿವೆ. ರಾಜರ ಕಾಲದಲ್ಲಿ ಕಟ್ಟಿಸಿರುವಂತಹ ಕಟ್ಟಡಗಳು, ಯುದ್ಧೋಪಕರಣಗಳು, ನಾಣ್ಯಗಳು, ಮಸೀದಿಗಳು, ದೇವಾಲಯ, ಚರ್ಚ್ಗಳು, ಅರಮನೆ ಎಲ್ಲವೂ ಕೂಡ ಸಾಂಸ್ಕೃತಿಕ ಕೊಡುಗೆ, ಮೂರ್ತಿ ಶಿಲ್ಪಿಗಳು, ಶಿಲಾಶಾಸನಗಳು, ಧಾರ್ಮಿಕ ದತ್ತಿಗಳು ಇವೆಲ್ಲವೂ ಕೂಡ ನಮ್ಮ ಸ್ಮಾರಕಗಳಾಗಿವೆ. ಇವುಗಳನ್ನ ಉದಾಹರಣೆಗೆ ನೋಡಬೇಕಂದ್ರೆ ದೆಹಲಿಯ ಕೆಂಪು ಕೋಟೆ, ಆಗ್ರಾದ ತಾಜ್ ಮಹಲ್ಲು, ಜೈಪುರದ ಅರಮನೆ, ಫತೇಪುರ್ ಸಿಕ್ರಿ, ಸಾಂಚಿ ಬೌದ್ಧ ಇವೆಲ್ಲವುಗಳು ಭಾರತದ ಪ್ರಾಚ್ಯತೆಯನ್ನು ಸಾರುವಂತಹ, ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂತಹ ಘನತೆಯನ್ನು ಸಾರುವಂತಹವುಗಳು. ಇವುಗಳನ್ನು ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಹೊಣೆ. ಯಾರಾದರೂ ಅಹಿತಕರ ಚಟುವಟಿಕೆಗಳನ್ನು ಮಾಡ್ತಿದ್ದಾಗ ಅದನ್ನು ಸೂಕ್ತವಾಗಿ ಆ ಒಂದು ಪ್ರಾಚ್ಯ ಇಲಾಖೆ ಗಮನಕ್ಕೆ ತರುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಹೀಗೆ ನಾವು ಸಾಕಷ್ಟು ವಿವರಣೆಯನ್ನು ಕೊಡ್ಬೋದು. ಇಷ್ಟು ನಿಮ್ಮ ಪತ್ರಿಕೆ ಆಗಿರ್ತದೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.